ರೀಸೆಂಟಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು ಬಿಲ್ನ ಪಾಸ್ ಮಾಡಿದೆ. ಏನಂದರೆ ದಿ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ದಿ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಬಿಲ್ಸ್ 2024. ಅಂದರೆ ನಮ್ಮ ಕರ್ನಾಟಕದಲ್ಲಿರೋ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ನಮ್ಮ ಕನ್ನಡಿಗರಿಗೆ ರಿಸರ್ವೇಷನ್ನ ಕೊಡಬೇಕಂತೇಳಿ ಅಂಡ್ ಸ್ಟೇಟ್ ಕ್ಯಾಬಿನೆಟ್ನಲ್ಲಿ ಈ ಬಿಲ್ ಕೂಡ ಅಪ್ರೂವ್ ಆಗಿದೆ. ಬಟ್ ಆದರೆ ಇನ್ನು ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಅಪ್ಲೈ ಆಗಿಲ್ಲ. ಯಾಕಂದರೆ ಈ ಬಿಲ್ನ ಕಾಂಗ್ರೆಸ್ ಗೌರ್ಮೆಂಟ್ ಹೋಲ್ಡ್ನಲ್ಲಿ ಇಟ್ಟಿದೆ. ಇದಕ್ಕೆ ರೀಸನ್ ಬಹಳ ಕಂಪ್ನೀಸ್ ಈ ಬಿಲ್ ಮೇಲೆ ಅಗನೆಸ್ಟ್ ಆಗಿದ್ದಾವೆ ಆ್ಯಂಡ್ ಕೆಲವು IT ಕಂಪ್ನೀಸ್ ಆದ್ರಿಗಿನ ರೀಲೊಕೇಟ್ ಆಗ್ತೀವಿ ಅಂತೇಳಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಇಷ್ಟಕ್ಕೆ ಈ ಬಿಲ್ಲಲ್ಲಿ ಇರೋದಾದರೆ ಏನು ಆ್ಯಂಡ್ ಈ ಬಿಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆದರೆ ಇದರಿಂದ ಆಗೋ ಇಂಪ್ರೂವ್ಮೆಂಟ್ಸ್ ಆದರೆ ಏನು ಆ್ಯಂಡ್ ಆ ಬಿಲ್ಲಿಂದ ನಮ್ಮ ಕರ್ನಾಟಕದ ಎಕಾನಮಿ ಮೇಲೆ ಬೀಳೋ ಇಂಪ್ಯಾಕ್ಟ್ ಆದರೆ ಏನು ಅನ್ನೋದು ಇವೆಲ್ಲ ಟಾಪಿಕ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟಾಪಿಕ್ನಲ್ಲಿ ಹೋಗಿ ಮುಂಚೆ ಒಂದು ರಿಕ್ವೆಸ್ಟ್, ಸ್ವಲ್ಪ ಹೊಸಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಇಟ್ಕೊಳ್ರಿ. ಇದರಿಂದ ನಮಗೆ ಇದೇ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ವೀಡಿಯೋಸ್ನ ಕೊಡೋಕ್ಕೆ ಸಪೋರ್ಟ್ ಆಗಿರುತ್ತೆ. ಒಂದು ವೇಳೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಅಂಡನ್ ಲೇಟ್ ಮಾಡಿದೆ, ಟಾಪಿಕ್ನಲ್ಲಿ ಹೋಗೋಣ. ವಾಟ್ ಈಸ್ ದ ಬಿಲ್? ಈ ಬಿಲ್ ಪ್ರಕಾರ ನಮ್ಮ ಕರ್ನಾಟಕದಲ್ಲಿರೋ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಈವನ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿರೋ ಜಾಬ್ಸ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ ಲೈಕ್ ಸೂಪರ್ವೈಸರ್, ಮ್ಯಾನೇಜರಿಯಲ್, ಟೆಕ್ನಿಕಲ್, ಆಪರೇಷನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಈ ಥರ ನೋಡ್ಕೊಂಡ್ರೆ ಕಂಪ್ನೀಸ್ ಮ್ಯಾನೇಜ್ ಮಾಡೋ ಪೊಸಿಷನ್ಸ್ನಲ್ಲಿ 50% ಜಾಬ್ಸ್ ಕನ್ನಡಿಗರಿಗೆ ಕೊಡಬೇಕು. ಆ್ಯಂಡ್ ಆಲ್ಸೋ ನಾನ್ ಮ್ಯಾನೇಜ್ಮೆಂಟ್ ರೋಲ್ಸ್ ಲೈಕ್ ನಾರ್ಮಲ್ ಎಂಪ್ಲಾಯ್ಸ್ನಲ್ಲಿ 75% ಜಾಬ್ಸ್ ನಮ್ಮ ಕನ್ನಡಿಗರಿಗೆ ಕೊಡಬೇಕು. ಆ್ಯಂಡ್ ಇದ್ರ ಜೊತೆಗೆ C&D ಗ್ರೇಡ್ ಜಾಬ್ಸ್ನಲ್ಲಿ 100% ಜಾಬ್ಸ್ ಕನ್ನಡಿಗರಿಗೆ ಮಾತ್ರ ಕೊಡ್ಬೇಕಂತೇಳಿ CM ಸಿದ್ದರಾಮಯ್ಯನವರು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ, ಅಂದರೆ ಈಗಿನ Xನಲ್ಲಿ. ಬಟ್ ಈ ಟ್ವೀಟ್ ಮೇಲೆ ನೆಗೆಟಿವಿಟಿ ಬರೋದ್ರಿಂದ ಸಿದ್ದರಾಮಯ್ಯನವರು ಈ ಟ್ವೀಟ್ನ ಡಿಲೀಟ್ ಮಾಡಿದರು. ಆ್ಯಂಡ್ ಇಲ್ಲಿ ನಿಮಗೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಗೊತ್ತಾಗಬೇಕು. ಏನಂದರೆ ಬಿಲ್ನಲ್ಲಿ ಇರೋ ಪ್ರಕಾರ ಕನ್ನಡಿಗರಂದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಾರ ಈಗಲ್ಲ. ಇಲ್ಲಿ ಕನ್ನಡಿಗರಂದರೆ ಬಿಲ್ನಲ್ಲಿರೋ ಪ್ರಕಾರ ನೋಡೋದ್ರಿಗಿನ ಕರ್ನಾಟಕದಲ್ಲಿ ಮಿನಿಮಮ್ 15 ವರ್ಷ ಆದರೂ ಇದ್ದು ಕನ್ನಡನ ಮಾತಾಡೋಕ್ಕೆ, ಬರೆಯೋಕ್ಕೆ ಮತ್ತು ಓದೋಕ್ಕೆ ಬರೋರು. ಆ್ಯಂಡ್ ಕರ್ನಾಟಕದಲ್ಲಿ 10th ಸರ್ಟಿಫಿಕೇಟ್ ಪಡ್ಕೊಂಡಿರೋರು ಕೂಡ ಕನ್ನಡಿಗರು. ಆ್ಯಂಡ್ ಅವರಿಗೂ ಈ ರಿಸರ್ವೇಷನ್ ಅಪ್ಲೈ ಆಗುತ್ತೆ. ಸೊ ಇವು ಎಕ್ಸಾಮ್ಷನ್ಸ್. ಆ್ಯಂಡ್ ಈಗ ಈ ಬಿಲ್ನಲ್ಲಿ ಕಂಪ್ನೀಸ್ಗೆ ಇರೋ ರೂಲ್ಸ್ ಏನನ್ನೋದು ನೋಡೋಣ. ಒಂದು ವೇಳೆ ಕಂಪನಿಗಳು ನಮ್ಮ ಕನ್ನಡಿಗರಿಗೆ ರಿಸರ್ವೇಷನ್ ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದರೆ ಅವರಿಗೆ 10,000ದಿಂದ ಹಿಡಿದು 25,000ವರೆಗೆ ಫೈನ್ ಬೀಳುತ್ತೆ. ಆ್ಯಂಡ್ ಫೈನ್ ಬಿದ್ದಾಗಲೂ ಅವರು ರೂಲ್ಸ್ನ ವೈಲೇಟ್ ಮಾಡಿದರೆ ಡೈಲಿ 100 ರೂಪೀಸ್ ಎಕ್ಸ್ಟ್ರಾ ಫೈನ್ ಬೀಳುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಂದರೆ ನಮ್ಮ ಕರ್ನಾಟಕದಲ್ಲಿರೋ ಕಂಪ್ನೀಸ್ಗಳಿಗೆ ಲೋಕಲ್ಸ್ನಲ್ಲಿ ಸ್ಕಿಲ್ ಇರೋರು ಸಿಗದೆ ಹೋದರೆ ನಮ್ಮ ಕರ್ನಾಟಕದಲ್ಲಿರೋ ಲೋಕಲ್ಸ್ನ ರಿಕ್ರೂಟ್ ಮಾಡ್ಕೊಂಡು ಅವರಿಗೆ 3 ವರ್ಷದವರೆಗೂ ಸ್ಕಿಲ್ ಟ್ರೈನಿಂಗ್ನ ಕೊಡ್ಬೇಕಂತೆ. ಒಂದು ವೇಳೆ ಈ ರೀತಿ ಮಾಡೋಕ್ಕಾಗದ್ರಿಗಿನ ಕಂಪ್ನಿಗಳು ಮತ್ತು ಆರ್ಗನೈಸೇಷನ್ಸ್ಗಳು ಕಾಯ್ದೆ ನಿಬಂಧನೆಗಳನ್ನು ಸಡಿಲಿಸುವಂತೆ ಗೋರ್ಮೆಂಟ್ಗೆ ಅಪ್ಲಿಕೇಶನ್ನ ಹಾಕ್ಬೋದಂತೆ. ಆ್ಯಂಡ್ ಇದರಲ್ಲಿ ಮ್ಯಾನೇಜ್ಮೆಂಟ್ ಜಾಬ್ಸ್ನಲ್ಲಿ ಸ್ಥಳೀಯರ ಸಂಖ್ಯೆ 25%ಗಿಂತ ಕೆಳಗೆ ಆ್ಯಂಡ್ ನಾನ್ ಮ್ಯಾನೇಜ್ಮೆಂಟ್ ಜಾಬ್ಸ್ನಲ್ಲಿ 50%ಗಿಂತ ಕಡಿಮೆ ಆಗಂಗಿಲ್ಲ. ಸೊ ಇದಿಷ್ಟು ಈ ಬಿಲ್ನಲ್ಲಿರೋ ಮಾಹಿತಿ. ಆ್ಯಂಡ್ ಈಗ ಈ ಬಿಲ್ ಏನಾದರೂ ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆದ್ರಿಗಿನ, ಅಂದರೆ ಜಾರಿಗೆ ಬಂದ್ರಿಗಿನ ಇದರಿಂದ ನಮ್ಮ ಕರ್ನಾಟಕದಲ್ಲಿ ಆಗೋ ಚೇಂಜಸ್ ಮತ್ತು ಇಂಪ್ರೂವ್ಮೆಂಟ್ಸ್ ಏನು ಅನ್ನೋದು ನೋಡೋಣ. ನಮ್ಮ ಕರ್ನಾಟಕದಲ್ಲಿ 2011 ಸೆನ್ಸಸ್ ಪ್ರಕಾರ ನಮ್ಮ ಮಾತೃಭಾಷೆ ಕನ್ನಡನ ಮಾತಾಡೋರ ಸಂಖ್ಯೆ 66.5% ಪಾಪ್ಯುಲೇಷನ್ ಮಾತ್ರ. ಆ್ಯಂಡ್ ಇನ್ನು ಉಳಿದ ಭಾಷೆಗಳು ಉರ್ದು, ತೆಲುಗು, ತಮಿಳ್, ಮರಾಠಿ, ಹಿಂದಿ, ತೆಲುಗು ಆ್ಯಂಡ್ ಕೊಂಕಣಿ ಮಾತಾಡೋರ ಸಂಖ್ಯೆ ಉಳಿಕಿದ ಪರ್ಸೆಂಟೇಜ್ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಆ್ಯಂಡ್ ಇದು ಕೇವಲ 2011 ಸೆನ್ಸಸ್ ಪ್ರಕಾರ ಮಾತ್ರ. ಅನ್ನು ರೀಸೆಂಟಾಗಿ ನೋಡಿದ್ರಿಗಿನ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಇನ್ನೂ ಕಡಿಮೆ ಆಗಿದ್ದಾರೆ. ಸೊ ಇದು ಏನಾದರೂ ಹಿಂಗೆ ಕಂಟಿನ್ಯೂ ಆದರೆ ನಮ್ಮ ಕನ್ನಡ ಭಾಷೆ ಮಾತಾಡೋರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾರೆ. ಒಂದು ವೇಳೆ ಈ ಬಿಲ್ ಏನಾದರೂ ಜಾರಿಗೆ ಬಂದರೆ ಎಲ್ಲ ಅನ್ಕೊಂಡಂಗೆ ಎಲ್ಲ ಚೆನ್ನಾಗಿ ಕಂಪ್ನಿಗಳಿಗೆ ನಮ್ಮ ಕರ್ನಾಟಕದಲ್ಲಿನೇ ಒಳ್ಳೆ ಸ್ಕಿಲ್ಡ್ ಎಂಪ್ಲಾಯ್ಸ್ ಸಿಕ್ಕರಿಗಿನ ನಮ್ಮ ಕನ್ನಡಿಗರು ಬೆಳೀತಾರೆ, ನಮ್ಮ ಕನ್ನಡ ಭಾಷೆನೂ ಬೆಳೆಯುತ್ತೆ, ಪ್ಲಸ್ ನಮ್ಮ ಕನ್ನಡ ಭಾಷೆ ಮಾತಾಡೋರು ಕೂಡ ಜಾಸ್ತಿ ಆಗ್ತಾರೆ. ಆ್ಯಂಡ್ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಒಂದಿಷ್ಟರ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ. ಆ್ಯಂಡ್ ಬಹಳ ಕಂಪ್ನೀಸ್ ಎಂಪ್ಲಾಯ್ಸ್ ಲೈಕ್ IT ಕಂಪ್ನೀಸ್ ಎಂಪ್ಲಾಯ್ಸ್ ಆದ್ರಿಗಿನ ಈ ರಿಸರ್ವೇಷನ್ ಬರ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕನ್ನಡಿಗರು IT ಕಂಪ್ನಿಗಳಲ್ಲಿ ವರ್ಕ್ ಮಾಡೋರು ಹೇಳ್ತಾ ಇದ್ದಾರೆ. ಏನಂದ್ರೆ ಈಗ IT ಕಂಪ್ನಿನಲ್ಲಿ ಎಂಪ್ಲಾಯ್ಸ್ ಬೇರೆ ಸ್ಟೇಟಿಂದ ಬರೋರೇ ಜಾಸ್ತಿ ಇದ್ದಾರಂತೆ. ಸೊ ಈ ರಿಸರ್ವೇಷನ್ ಏನಾದರೂ ಬಂದರೆ ನಮ್ಮ ಕನ್ನಡಿಗರ ಜೊತೆ ವರ್ಕ್ ಮಾಡ್ತಾ ಇರ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈಗ ನಮ್ಮ ಕರ್ನಾಟಕದವರು ಕೆಲಸ ಮಾಡೋಕ್ಕೆ ಬೇರೆ ಸ್ಟೇಟ್ಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಈಗ ಈ ರಿಸರ್ವೇಷನ್ ಏನಾದರೂ ಬಂದರೆ ಬೇರೆ ಸ್ಟೇಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದು. ಒಂದು ಸ್ಟೇಟಿಂದ ಸಿಟಿ ಡೆವಲಪ್ ಆಗಬೇಕಂದ್ರೆ ಈ ಥರ ಒಂದು ಏನಾದರೂ ಚೇಂಜಸ್ ಆಗಲೇಬೇಕು. ಆ್ಯಂಡ್ ಈಗ ಈ ರಿಸರ್ವೇಷನಿಂದ ನಮ್ಮ ಕರ್ನಾಟಕದ ಎಕಾನಮಿ ಮೇಲೆ ಆ್ಯಂಡ್ ಕಂಪನಿ ಮೇಲೆ ಬೀಳೋ ಇಂಪ್ಯಾಕ್ಟ್ ಏನು ಅನ್ನೋದು ನೋಡೋಣ. ಇಂಪ್ಯಾಕ್ಟ್ ಆಫ್ ಎಕಾನಮಿ. ಈ ಬಿಲ್ ಪಾಸ್ ಆದ್ಕೊಳ್ಳೆ ಬಹಳ ಇಂಡಸ್ಟ್ರೀಸ್ ಕಂಪ್ನೀಸ್ಗಳು ಈ ಬಿಲ್ಗೆ ಅಗನೆಸ್ಟ್ ಆಗಿನೇ ಮಾತಾಡಿದರು, ಮೇನ್ನಾಗಿ IT ಕಂಪನಿಯವರು. ಆ್ಯಂಡ್ ಇವರೊಂದು ಪ್ರೆಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಏನಂದರೆ ಇವತ್ತಿನ ದಿನದಲ್ಲಿ ಗ್ಲೋಬಲ್ ಆಗಿ ಸ್ಕಿಲ್ ಇಶ್ಯೂ ಇದೆ. ಕರ್ನಾಟಕ ಇದಕ್ಕೇನು ಎಕ್ಸಾಮ್ಷನ್ ಅಲ್ಲ, ಬಟ್ ಕರ್ನಾಟಕದಲ್ಲಿ ಸ್ಕಿಲ್ ಶಾರ್ಟೇಜ್ ಇದೆ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಅಷ್ಟೊಂದೇನು ಸರಿಯಿಲ್ಲ. ಸೊ ಈಗಿದ್ದಾಗ ಲೋಕಲ್ಸ್ನಲ್ಲಿ ಜಾಬ್ ಕೊಡೋದ್ರಿಂದ ಕಂಪನಿಗಳ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕಾಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಆ್ಯಂಡ್ ಇಂಡಿಯಾದಲ್ಲಿ ಡಿಜಿಟಲ್ ಟ್ಯಾಲೆಂಟ್ನಲ್ಲಿ 25% ಜಾಸ್ತಿ
ಸ್ಟಾರ್ಟಪ್ಸ್ ಬೆಂಗಳೂರಿನಲ್ಲೇ ಇದ್ದಾವೆ. ಆ್ಯಂಡ್ ಆಲ್ಸೋ 11,000+ ಸ್ಟಾರ್ಟಪ್ಸ್ ಬೆಂಗಳೂರಿನಲ್ಲೇ ಇದ್ದಾವೆ. ಆ್ಯಂಡ್ ಇದಲ್ಲದೆ ಗ್ಲೋಬಲ್ ಆಗಿ ಬಹಳ ಕಂಪ್ನೀಸ್ ಕರ್ನಾಟಕದಲ್ಲೇ ಸ್ಟಾರ್ಟ್ ಮಾಡ್ಬೇಕಂತ ನೋಡ್ತಾ ಇದ್ದಾರೆ. ಸೊ ಈಗಿದ್ದಾಗ ಈ ಥರ ರಿಸ್ಟ್ರಿಕ್ಷನ್ಸ್ ಇಟ್ಟರೆ ಪ್ರೈವೇಟ್ ಕಂಪ್ನಿಗಳು ಬೇರೆ ಸ್ಟೇಟ್ಗೆ ರೀಲೊಕೇಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ಕಿಲ್ ಇಲ್ಲದೆ ಎಂಪ್ಲಾಯ್ಸ್ನ ತಗೊಂಡ್ರೆ ಪ್ರೈವೇಟ್ ಕಂಪ್ನಿಗಳು ಮುಂದಕ್ಕೆ ಹೋಗಲ್ಲ ಅಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ಕೆಲವು ಕಂಪ್ನೀಸ್ ಆದ್ರಿಗಿನ ಈ ಬಿಲ್ ನಮ್ಮ ಸಂವಿಧಾನನ ಅವಮಾನ ಮಾಡುತ್ತೆ. ಆ್ಯಂಡ್ ಇದೊಂದು ಪ್ಯಾಷನಿಸ್ಟ್ ಬಿಲ್ ಅಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ಈ ಬಿಲ್ಲಿಂದ ಕಂಪನಿಗಳು ಹೊರಗಡೆ ಹೋದ್ರೆಗಿನ ಮತ್ತೆ ಹಿಂದೆ ತಿರುಗಿ ಬರೋಕ್ಕೆ ಇಂಟ್ರೆಸ್ಟ್ ಕೂಡ ತೋರಿಸಲ್ಲ. ಕಂಪನೀಸ್ನಲ್ಲಿ ಮೈಗ್ರೇಟ್ ವರ್ಕರ್ಸ್ ಏನಾದರೂ ಇಲ್ಲ ಅಂತಂದರೆ ಲೋಕಲ್ ವರ್ಕರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಹೆಚ್ಚು ಸ್ಯಾಲರೀಸ್ ಕೂಡ ಕೊಡಬೇಕಾಗುತ್ತೆ. ಆ್ಯಂಡ್ ಈ ಥರ ನೋಡ್ಕೊಂಡ್ರೆ ನಮ್ಮ ಕರ್ನಾಟಕದ ಎಕಾನಮಿ ಮೇಲೆ ದೊಡ್ಡ ಇಂಪ್ಯಾಕ್ಟೇ ಬೀಳುತ್ತೆ. ಸೊ ಈ ಥರ ಇದ್ದರೆ ಬೇರೆ ಪ್ರೈವೇಟ್ ಕಂಪ್ನೀಸ್ಗಳು ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಇಡೋಕ್ಕೆ ಭಯ ಬೀಳ್ತಾರೆ. ಆ್ಯಂಡ್ ಇದೇ ಥರನೇ ಒಂದು ರಾಜ್ಯದಲ್ಲಿ ಈ ಥರ ರಿಸರ್ವೇಷನ್ ತಂದು ಎಕನಾಮಿಕಲಿ ಭಾಳ ಪ್ರಾಬ್ಲಮ್ಸ್ನ ಫೇಸ್ ಮಾಡಿತ್ತು. ಅದೇ ಹರಿಯಾಣ ಸ್ಟೇಟ್. ಈ ಸ್ಟೇಟ್ನಲ್ಲಿ 75% ರಿಸರ್ವೇಷನ್ ತಂದ್ರೆಗಿನ ಒಂದೇ ವರ್ಷದಲ್ಲೇ 30% ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಆದವು. ಆ್ಯಂಡ್ ಇದು ಇನ್ನೂ ಸಣ್ಣ ಸ್ಟೇಟ್. ನಮ್ಮ ಕರ್ನಾಟಕ ಆದ್ರೆಗಿನ ಇದಕ್ಕಿಂತ ದೊಡ್ಡದು. ಆ್ಯಂಡ್ ದೊಡ್ಡದಾಗಿಯೇ ಎಕನಾಮಿಕಲಿ ಜಾಸ್ತಿ ಇಂಪ್ಯಾಕ್ಟ್ ಬೀಳುತ್ತೆ. ಆದರೂ ಈ ಪ್ರೈವೇಟ್ ಕಂಪ್ನೀಸ್ನಲ್ಲಿ ಸ್ವಲ್ಪ ಏನಾದರೂ ಫೈನಾನ್ಷಿಯಲಿ ಟೆಕ್ನಿಕಲಿ ಡಿಫ್ರೆನ್ಸ್ ಏನಾದರೂ ಬಂದರೂ ಆ್ಯಂಡ್ ಕಂಟಿನ್ಯೂಸ್ ಆಗಿ ಲಾಸಸ್ ಏನಾದರೂ ಬಂದರೂ ಟೋಟಲಾಗಿ ಬಿಸ್ನೆಸ್ಸೇ ಕೊಲಾಪ್ಸ್ ಆಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಆದ್ರೆಗಿನ ಒಂದು ಲೈಫ್ ಟೈಮ್ ಗ್ಯಾರಂಟಿ ಆದರೂ ಇರುತ್ತೆ. ಬಟ್ ಈ ಪ್ರೈವೇಟ್ ಕಂಪ್ನೀಸಲ್ಲಿ ಇರಲ್ಲ. ಆ್ಯಂಡ್ ಇದ್ರ ಬದಲು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಎಂಪ್ಲಾಯ್ಸ್ಗಳಿಗೆ ಜಾಬ್ಸ್ ಕ್ರಿಯೇಟ್ ಮಾಡಿದರೆ ಇನ್ನೂ ಬೆಟರ್ ಆಗಿರುತ್ತೆ. ಯಾಕಂದರೆ ಇವಾಗಿನ ಟೆಕ್ನಾಲಜಿ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಇದರಿಂದ ರೈತರು ಬೆಳೀತಾರೆ, ಪ್ಲಸ್ ಜಾಬ್ಸು ಕ್ರಿಯೇಟ್ ಆಗುತ್ತೆ. ಇವಾಗಿರೋ ಕೆಲವು ಕಂಪ್ನೀಸ್ಗಳಾದ್ರೆಗಿನ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಕೆಲಸನೇ ಬಿಡಿಸಿದ್ದಾರೆ. ಮನುಷ್ಯರನ್ನು ಟೆಕ್ನಾಲಜಿನ ಕಂಡುಹಿಡಿದಾರೆ, ಬಟ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಂಗೆಲ್ಲ ಮನುಷ್ಯರು ಹಿಂದಕ್ಕೆ ಉಳಿತಿದ್ದಾರೆ. ಸೊ ಹೀಗಿದ್ದಾಗ ನಾವು ಟೆಕ್ನಾಲಜಿನ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅಡಾಪ್ಟ್ ಮಾಡ್ಕೊಂಡು ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡ್ಬೋದು, ಪ್ಲಸ್ ಜಾಬ್ಸು ಕ್ರಿಯೇಟ್ ಮಾಡ್ಬೋದು. ಅಫ್ಕೋರ್ಸ್ ಇದಕ್ಕೆ ಟೈಮ್ ಭಾಳ ಹಿಡಿಯುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ಭಾಳ ಬೆನಿಫಿಟ್ ಇರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಫ್ಯೂಚರಲ್ಲಿ ಸಪ್ರೇಟ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋಣ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ಟ್ಯೂನ್. ಆ್ಯಂಡ್ ಫೈನಲ್ ಆಗಿ ಈ ರಿಸರ್ವೇಷನ್ ಬಗ್ಗೆ ವಾದ ವಿವಾದ ಕೇಳಿದ್ಮೇಲೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ರಿಸರ್ವೇಷನ್ ಬರಬೇಕೇ ಬೇಡವೋ, ಇಲ್ಲ ಗೋರ್ಮೆಂಟ್ ವಾಲ್ಮೀಕಿ ಹಗರಣ ಮೂಢ ಹಗರಣ ಟಾಪಿಕ್ಕಿಂದ ಡೈವರ್ಟ್ ಮಾಡೋಕ್ಕೆ ಮಾಡ್ತಿರೋ ಒಂದು ಪೊಲಿಟಿಕಲ್ ಸ್ಟಂಟ ಕಾಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಕೊನೆಯದಾಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಆನಲ್ಲಿ ಇಟ್ಕೊಳ್ರಿ. ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.